ನೋಡಬೇಡಿ ಎಂದಿದ್ದಕ್ಕೆ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪೋಷಕರ ಮೇಲೆ ಬೇಸರಗೊಂಡು ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಉತ್ತರ ಕನ್ನಡದ ಹಳಿಯಾಳದ ಮಂಗಳವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 7ನೇ ತರಗತಿಯ ಓಂ ಕದಂ ಸೂಸೈಡ್ ಮಾಡಿಕೊಂಡಂತಹ ವಿದ್ಯಾರ್ಥಿ ಮನೆಯಲ್ಲಿ ಪ್ರತಿದಿನ ಹೆಚ್ಚು ಮೊಬೈಲ್ ಅನ್ನ ನೋಡ್ತಾ ಇದ್ದಂತಹ ಬಾಲಕನಿಗೆ ಬುದ್ಧಿವಾದವನ್ನ ಹೇಳಿದ್ರು ತಂದೆ ಮನೋಹರ್. ಆದರೂ ಕೂಡ ಅವರ ಮಾತನ್ನ ಕೇಳದೆ ಹಠಕ್ಕೆ ಬಿದ್ದು ಮತ್ತೆ ಮೊಬೈಲ್ ಅನ್ನ ಬಳಕೆ ನೋಡ್ತಾ ಇದ್ದ ಬಾಲಕ. ಆಗ ಮತ್ತೆ ಮೊಬೈಲ್ ನೋಡ್ತಾ ಇದೆಯಾ ಅಂತ ಹೇಳಿ ತಂದೆ ಗದರಿದ್ದಾರೆ. ಇದರಿಂದ ಮನನೊಂದು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ ಬಾಲಕ. ನೋಡಿ, ಮೊದಲಿಗೆ ಪೋಷಕರೇ ಮಾಡುವಂತಹ ತಪ್ಪಿದು. ಮೊದಲಿಗೆ ಅವ್ರ ಕೈಲಿ ಮೊಬೈಲ್ ಕೊಟ್ಟು ಆ ವಿಡಿಯೋ ತೋರಿಸಿ ಈ ವಿಡಿಯೋ ತೋರಿಸಿ ಅವ್ರನ್ನ ಪ್ಯಾಂಪರ್ ಮಾಡಿಬಿಟ್ಟಿರ್ತಾರೆ. ಅದಾದ ನಂತರ ಅವರನ್ನು ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಪೋಷಕರಿಗೆ. ಮೊದಲು ಪೋಷಕರು ಮಕ್ಕಳ ಹಾದಿಯನ್ನು ಯಾವ ರೀತಿಯಾಗಿ ತೋರಿಸ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಅವರು ಬುದ್ಧಿವಾದವನ್ನು ಹೇಳಬೇಕು. ಇಲ್ಲ ಅಂತಂದರೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇರುತ್ತೆ. ಕೇವಲ 13 ವರ್ಷದ ಬಾಲಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಅಂತಂದರೆ ನೀವೇ ನಿರೀಕ್ಷೆ ಮಾಡಿ. ಅಂದರೆ ಯಾವ ರೀತಿಯಾಗಿ ನಿರೀಕ್ಷೆ ಅಲ್ಲ, ಯಾವ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಅಂತ ಹೇಳಿ ನೀವು ಯೋಚನೆ ಮಾಡಿ ಒಮ್ಮೆ. ಪೋಷಕರ ಎಡವಟ್ಟಿನಿಂದ ಇದೀಗ 13 ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೊದಲು ಊಟ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಮೊಬೈಲ್ ಕೊಡೋದು, ಹೊರಗಡೆ ತೋರಿಸಿ, ಹಿಂದೆ ಎಲ್ಲ ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಕಾರು, ಬಸ್ಸು, ಬೈಕ್ ನೋಡು ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿ ಊಟ ಮಾಡಿಸ್ತಾ ಇದ್ರು. ಬಟ್ ಈಗ ಹಂಗಿಲ್ಲ. ಟ್ರೆಂಡೇ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಮೊಬೈಲ್ ಕೊಟ್ಟರೆ ಮಕ್ಕಳು ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ ಅನ್ನೋದು ಅವರೇ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿರ್ತಾರೆ ಈಗ ಪೋಷಕರು. ಸೊ ಪೋಷಕರ ಎಡವಟ್ಟಿನಿಂದ ಈ ಆತ್ಮಹತ್ಯೆ ಆಗಿದೆ.